ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ವಿಶೇಷ ಸಮಾರಂಭ. ನಮ್ಮ ಉತ್ತರ ಕ್ಯಾಲಿಫೋರ್ನಿಯಾದ ಕನ್ನಡ ಕೂಟದ ಅಧ್ಯಕ್ಷಿಣಿಯಾಗಿ ಶಾಂತಲಾ ಭಂಡಿಯವರು ಸ್ವಸಂತೋಷದಿಂದ ಮುಂದೆ ಬಂದಿದ್ದಾರೆ. ಎಲ್ಲರಿಗೂ ಧನ್ಯವಾದ ಮತ್ತು ನಮಸ್ಕಾರ. ತುಂಬಾ ಸಂತೋಷ ತಾವು ಬಂದಿದ್ದು. ಶಾಂತಲಾ ಭಂಡಿಯವರು ಅಧ್ಯಕ್ಷಿಣಿಯಾಗಿರೋದು ನನಗಂತೂ ವೈಯಕ್ತಿಕವಾಗಿ ಬಹಳ ಸಂತೋಷ ತಂದ ಸಂಗತಿ. ಇದಕ್ಕಿಂತ ಮೊದಲು ನಮ್ಮ ಕನ್ನಡ ಕೂಟದ ಇತಿಹಾಸವನ್ನು ನೋಡೋಣ. 1973ರಲ್ಲಿ ಉತ್ತರ ಕ್ಯಾಲಿಫೋರ್ನಿಯಾದಲ್ಲಿ ಕೆಲವು ಕನ್ನಡಿಗರು ನಾವೆಲ್ಲ ಸೇರಿಕೊಂಡು ಹೀಗೆ ಆಗಾಗ ಭೇಟಿಯಾಗೋಣ, ಕಾರ್ಯಕ್ರಮಗಳು ಮಾಡೋಣ, ನಮ್ಮ ಹಬ್ಬ ಹರಿದಿನಗಳನ್ನು ಆಚರಿಸೋಣ ಅಂತ ಒಂದು ವೇದಿಕೆಯನ್ನು ರೂಪಿಸಿದರು, ಒಂದು ಕೂಟವನ್ನು ಕಟ್ಟಿದರು. ಸುಮಾರು 60ರ ದಶಕದಿಂದಲೇ ಸಾಕಷ್ಟು ಭಾರತೀಯರು ಉತ್ತರ ಅಮೆರಿಕಕ್ಕೆ ಬರ್ತಾನೆ ಇದ್ದರು. ಸಾಕಷ್ಟು ಭಾರತೀಯರಿದ್ದರು. ಆಗ ಈ ತೆಲುಗುನವರು, ಕನ್ನಡಿಗರು, ಗುಜರಾತಿಗಳು ಎಲ್ಲರೂ ಅವರವರ ಕೂಟಗಳನ್ನು ಶುರು ಮಾಡಿದರು. ಕನ್ನಡ ಕೂಟದ ಮೂಲ ಉದ್ದೇಶ 4. ಒಂದು, ಶೈಕ್ಷಣಿಕವಾಗಿ ಎಲ್ಲರಿಗೂ ನಮ್ಮ ಕನ್ನಡ ಸಂಸ್ಕೃತಿಯ ಬಗ್ಗೆ ತಿಳಿಸಿಕೊಡೋದು, ಅದು ಹೆಚ್ಚಾಗಿ ಮುಖ್ಯವಾಗಿ ಇಲ್ಲಿಯ ಮಕ್ಕಳಿಗೆ, ನಮ್ಮ ಕನ್ನಡಿಗರ ಮಕ್ಕಳಿಗೆ. 2ನೇದು, ನಮ್ಮ ಹಬ್ಬ ಹರಿದಿನಗಳನ್ನು ಆಚರಿಸೋದು, ಧಾರ್ಮಿಕ ಹಬ್ಬಗಳು ಕೂಡ ಅದರಲ್ಲಿ ಸೇರಿತ್ತು. ಆಮೇಲೆ ಸಮಾಜಕ್ಕೆ ಉಪಕಾರ ಆಗತಕ್ಕಂಥ ಕೆಲಸಗಳನ್ನು ಮಾಡೋದು, ದಾನ ಧರ್ಮದ ಕೆಲಸಗಳನ್ನು ಮಾಡೋದು. 4ನೇದಾಗಿ, ಸಮುದಾಯಕ್ಕೆ ಒಂದು ಉತ್ತೇಜನ ಕೊಡೋದು. ಯಾವ ಥರದ ಸಹಾಯ ಬೇಕಿದ್ರೂ ನಮ್ಮ ಸಮುದಾಯಕ್ಕೆ, ಕನ್ನಡಿಗರಿಗಷ್ಟೇ ಅಲ್ಲ, ಭಾರತೀಯರಿಗಷ್ಟೇ ಅಲ್ಲ, ಈ ನಾಡಿನಲ್ಲಿ ಅಷ್ಟೇ ಅಲ್ಲ, ಜಗತ್ತಿನಾದ್ಯಂತ ಎಲ್ಲ ಸಮುದಾಯಕ್ಕೆ ಸಹಕಾರ ಆಗುವಾಗೆ, ಸಹಾಯ ಆಗುವಾಗೆ ಕೆಲಸ ಮಾಡೋದು. ಈ ಒಂದು ನಿಟ್ಟಿನಲ್ಲಿ 40 ವರ್ಷಗಳಿಂದ ಕನ್ನಡ ಕೂಟ ನಡ್ಕೊಂಡು ಬಂದಿದೆ. ನಾನು ಕಳೆದ 12 ವರ್ಷಗಳಿಂದ ಕನ್ನಡ ಕೂಟದ ಚಟುವಟಿಕೆ ನೋಡ್ತಾ ಇದ್ದೀನಿ. ಇಲ್ಲಿರೋದೇ ನಮ್ಮ ಒಂದು ಪುಣ್ಯ ಅಂದ್ಕೋಬಹುದು. ನಮ್ಮ ನಾಡಿಂದ ನಾವು ದೂರ ಇದ್ರೂ ಕೂಡ ನಮ್ಮ ನಾಡಿಂದ ನಾವು ದೂರ ಆಗಿಲ್ಲ ಅನ್ನೋ ಭಾವನೆಯನ್ನ ಕನ್ನಡ ಕೂಟ ನಮಗೆ ತಂದುಕೊಡುತ್ತೆ. ಹಿಂದೆ ಸಾಕಷ್ಟು ಹಿರಿಯರು ಇದರ ಅಧ್ಯಕ್ಷರಾಗಿದ್ದಾರೆ. ಅವಾಗ ಅಷ್ಟೊಂದು ಪ್ರಜಾಪ್ರಭುತ್ವದ ಆಡಳಿತ ಇರಲಿಲ್ಲ. ಅದೇ ಅಧ್ಯಕ್ಷರು 4-5 ಸರ್ತಿ ಆಗಿದ್ದೂ ಇದೆ. ನಾನು ಒಮ್ಮೆ ನೋಡಿದಾಗ ಅವರು ಈ ಸರ್ತಿ ನಾನೇ ಆಗ್ತೀನಿ ಅಂತ ಅವರು ಘೋಷಣೆ ಮಾಡಿದ ಮೇಲೆ ಹಿಂದೆ ಯುವಕರೆಲ್ಲ ಗಲಾಟೆ ಮಾಡಿ ಅಲ್ಲಿಂದ ಆ ಯುವಕರಲ್ಲಿ ಒಬ್ರು ಬಂದು ಅಧ್ಯಕ್ಷರಾಗಿದ್ದೂ ಇದೆ. ಈಗಂತೂ ಸಿಕ್ಕಾಪಟ್ಟೆ ಬದಲಾವಣೆಗಳಾಗಿದೆ. ಹೊಸ ಹೊಸ ವಿಚಾರದ ಇರತಕ್ಕಂಥ ಯುವಕರು, ಯುವತಿಯರು ಮುಂದೆ ಬಂದು ಜವಾಬ್ದಾರಿಯಿಂದ ಕೆಲಸ ನಡೆಸ್ಕೊಡ್ತಾ ಇದ್ದಾರೆ. ನಾವು ಯಾವಾಗಲೂ ಕೆಲಸ ಮಾಡೋದು ಹೇಗೆ ಅಂತಂದ್ರೆ ನಮಗೆ ಒಂದು ಹಿತಕರವಾದ ಕ್ಷೇತ್ರದಲ್ಲಿ ಮಾತ್ರ. ಆದರೆ ಶಾಂತಲಾ ಅವರು ಧೈರ್ಯ ಮಾಡಿ ಹೊರಗೆ ಹೆಜ್ಜೆ ಇಟ್ಟಿದ್ದಾರೆ. ಯಾಕಂದ್ರೆ ಅವ್ರು ಇಂಥ ಪಾತ್ರಗಳಲ್ಲಿ ಅವರನ್ನ ನಾನು ನೋಡಿಲ್ಲ. ಅವರು ಈ ಥರ ಜವಾಬ್ದಾರಿಯನ್ನು ಅವರು ಹಿಂದೆ ನಿರ್ವಹಿಸಿರಬಹುದು, ಆದರೆ ಬಹಳ ಧೈರ್ಯದಿಂದ ನಾನು ಈ ಕನ್ನಡ ಕೂಟದ ಸೇವೆಯನ್ನು ಮಾಡ್ತೀನಿ ಅಂತೇಳಿ ಬಹಳ ಸಂತೋಷದಿಂದ ಮುಂದೆ ಬಂದಿದ್ದಾರೆ. ಈಗ ನಮ್ಮ ಕೆಲಸ ಏನು ಅಂತಂದ್ರೆ ಅವರಿಗೆ ನಮ್ಮ ಸಹಕಾರವನ್ನ ವಿವಿಧ ರೀತಿಯಲ್ಲಿ, ಯಾವ ರೀತಿಯಲ್ಲಿ ಅವ್ರಿಗೆ ಬೇಕಾಗತ್ತೆ ಅದನ್ನು ಕೊಡೋದು. ಅವರಲ್ಲಿ ನನಗೆ ಮುಖ್ಯವಾದ ಇಷ್ಟವಾದ ಗುಣ ಏನು ಅಂತಂದ್ರೆ ಅವರು ಬಹಳ ಸಂವೇದನಾಶೀಲ ವ್ಯಕ್ತಿ. ಅವರ ಬರವಣಿಗೆಗಳನ್ನು ಓದಿದ್ರೆ ನಿಮಗೆ ಅವರು ಯಾವ ಥರ ಇದ್ದಾರೆ ಅಂತ ಗೊತ್ತಾಗುತ್ತೆ. ಅವರ ಮಾತಿನಲ್ಲೇ ಹೇಳೋದು ಅಂತಂದ್ರೆ ಅವರು ಎಂಥ ಒಂದು ಧನಾತ್ಮಕ ವಿಚಾರಗಳನ್ನ ಯಾವಾಗಲೂ ಹೊಂದಿರ್ತಾರೆ ಅಂತ. ಈ ವರ್ಷ ಪೂರ್ತಿ ಅವರು ಏನೆಲ್ಲ ಪ್ರಯತ್ನಗಳನ್ನ ಮಾಡ್ಬೋದು, ಆದರೆ ಅವರ ಒಂದು ವಿಚಾರಧಾರೆ ನೋಡಿ. ಹಣ್ಣು ಬಿಡಲಿ ಅಂತ ನೆಟ್ಟ ಹಿತ್ತಲಿನ ದಾಳಿಂಬೆಯ ಗಿಡ ಹೂ ಬಿಡುತ್ತಿದೆ. ಹಣ್ಣಿಲ್ಲದಿದ್ದರೂ ಬೆಳಗ್ಗೆದ್ದರೆ ದೇವರಿಗೆ ಹೂ ಆಯಿತೆಂಬ ಸಮಾಧಾನ ನನ್ನೊಳಗಿರಬೇಕಷ್ಟೆ. ಅಂದ್ರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಅಂತ ಅವ್ರ ಧ್ಯೇಯ ಇದೆ. ಅದು ಬೇರೆ ಬೇರೆ ರೂಪವನ್ನು ತಾಳ್ಬೋದು, ಬೇರೆ ಬೇರೆ ಫಲವನ್ನು ಕೊಡ್ಬೋದು. ಆ ಪ್ರತಿಯೊಂದು ಫಲದಲ್ಲೂ ಒಂದು ಧನಾತ್ಮಕ ಅಂಶವನ್ನು ಕಾಣೋದು ಅವರ ಒಂದು ಹೆಗ್ಗಳಿಕೆ. ಆಮೇಲೆ ಅವರು ಸಾಕಷ್ಟು ಕನಸುಗಳನ್ನ ಇಟ್ಕೊಂಡು ಈ ಪಾತ್ರಕ್ಕೆ ಬರ್ತಾ ಇದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಅವ್ರ ಮಾತಿನಲ್ಲೇ ನಾನು ಹೇಳೋದಂತಂದ್ರೆ, ಪಾತ್ರವೊಂದನ್ನು ಸೃಷ್ಟಿಸಿ ಬಿಟ್ಟರೆ ಕತೆಗಾರನ ಕೆಲಸ ಮುಗಿದಂತಲ್ಲ. ಸೃಷ್ಟಿಯಷ್ಟು ಸುಂದರವಾದ ಹಂದರವೊಂದನ್ನು ರೂಪಿಸುವ ತಾಳ್ಮೆ ಕೊನೆಯ ತನಕವೂ ಇರಬೇಕು. ಅಂದ್ರೆ ಒಂದು ಕಾರ್ಯಕ್ರಮ, 2 ಕಾರ್ಯಕ್ರಮ ಆದ ತಕ್ಷಣ ನಿಮಗೆ ಸುಸ್ತಾಗುತ್ತೆ, ಆದ್ರೆ ಆ ಒಂದು ತಾಳ್ಮೆ ನೀವು ಕೊನೆಯವರೆಗೂ ಇಟ್ಕೊಂಡು ಹೋಗ್ತೀರಿ ಅಂತ ನಾವೆಲ್ಲ ಕನ್ನಡಿಗರು ನಿಮ್ಮಲ್ಲಿ ಆಶಿಸ್ತಾ ಇದ್ದೀವಿ. ಸುಮ್ಮನೆ ಉಕ್ಕಲಿಲ್ಲ ತೆರೆ ಅಂತ ಯಾಕೆ ಶೀರ್ಷಿಕೆ ಕೊಟ್ಟೆ ಅಂತಂದ್ರೆ, ಇವರು ಸುಮ್ಮನೆ ಅಧ್ಯಕ್ಷಣೀಯ ಆಗಲಿಲ್ಲ. ಕನ್ನಡದ ಬಗ್ಗೆ, ಕನ್ನಡ ಭಾಷೆಯ ಬಗ್ಗೆ, ಕನ್ನಡ ಸಾಹಿತ್ಯದ ಬಗ್ಗೆ, ಕನ್ನಡಿಗರ ಬಗ್ಗೆ, ಉತ್ತರ ಕ್ಯಾಲಿಫೋರ್ನಿಯಾದಲ್ಲಿ ಕನ್ನಡಿಗರ
ಒಂದು ಒಂದು ಮಮತೆ ಏನಿದೆ, ಒಂದು ಪ್ರೇಮ ಏನಿದೆ, ಅದು ಉಕ್ಕಿ ಬಂದು ಅವರು ಈ ಪಾತ್ರಕ್ಕೆ ಇವತ್ತು ಸಿದ್ಧರಾಗಿದ್ದಾರೆ. ಅವರ ಈ ಒಂದು ವರ್ಷ ಬಹಳ ಸಫಲವಾಗಿ ನಡೆಯಲಿ, ನಮಗೆಲ್ಲರಿಗೂ ಸಂತೋಷ ತರಲಿ, ಅವರಿಗೂ ಸಂತೋಷ ತರಲಿ ಅಂತ ನಾನು ಈ ಸ್ವಸ್ತಿಪಾನವನ್ನ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸ್ವಸ್ತಿಪಾನ ಅಂದ್ರೆ ಉತ್ತರ ಕ್ಯಾಲಿಫೋರ್ನಿಯಾ ಕನ್ನಡ ಕೂಟದ ಅಧ್ಯಕ್ಷಿಣಿಯಾಗಿ ನೀವು 1 ವರ್ಷ ಬಹಳ ಚೆನ್ನಾಗಿ ಕೆಲಸ ಮಾಡಲಿ ಅಂತ ನಮ್ಮ ಆಶೆ. ಧನ್ಯವಾದ. ಎಲ್ಲರ ಸಹಕಾರ ನನ್ನ ಜೊತೆ ಇದೆ ಅಂತ ಅನ್ಕೊಂಡು ನಾನು ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೀನಿ. ಎಲ್ಲರೂ ನನ್ನ ಜೊತೆ ಇರಿ, ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಕೊಡೋಣ, ಕನ್ನಡ ಕೂಟಕ್ಕೆ ಆದಷ್ಟು ಯಶಸ್ಸನ್ನ ತರೋಣ ಈ ವರ್ಷದಲ್ಲಿ ಅಂತ ಕೇಳ್ಕೊತೀನಿ. ಎಲ್ಲರೂ ನನ್ನ ಜೊತೆ ಇರ್ತೀರಾ ಅಂತ ಗೊತ್ತಿದೆ. 2 ಕಾರ್ಯಕ್ರಮ ಆದ ತಕ್ಷಣ ಸುಸ್ತಾದ್ರೆ ಹೇಳ್ತೀನಿ, ಮತ್ತೆ ನೀವೆಲ್ಲ ಮುಂದೆ ಬನ್ನಿ ಅವಾಗ. ತುಂಬಾ ಧನ್ಯವಾದಗಳು.